ತಮ್ಮ. ಓಂ ಶಾಂತಿ. ನಾವು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳೊಂದಿಗೆ ಮಮತ್ವವನ್ನು ತೆಗೆಯಬೇಕು. ಯಾವಾಗ ನೀವಾತ್ಮರು ಪಾವನ ಕರ್ಮಾತೀತರಾಗುತ್ತೀರಿ ಆಗ ಬಾಬಾ ಹೇಳ್ತಾರೆ ತಮ್ಮ, ಮನೆಗೆ ಹೋಗೋದಕ್ಕೆ ಸಾಧ್ಯವಾಗತ್ತಂತೆ. ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನೀವ್ಯಾರು? ಪೆಟ್ಟು ಹಿಡಿಯದೆ ದುಪ್ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇಲ್ಲವೇ? ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಆತ್ಮನಿಗೆ ಶರೀರ ಬಿಡಬೇಕಂದ್ರೆ ಬಹಳ ಭಯವಾಗುತ್ತೆ. ಯಾಕೆಂದರೆ ಶರೀರದೊಂದಿಗೆ ಮಮತ್ವವಿರುತ್ತೆ. ಒಂದು ವೇಳೆ ಯಾರಾದರೂ ದುಃಖದ ಕಾರಣ ಶರೀರವನ್ನು ಬಿಡೋದಕ್ಕೆ ಬಯಸಿದ್ರೆ ಅವರು ಪಾಪ ಕರ್ಮದ ಶಿಕ್ಷೆಯನ್ನು ಭೋಗಿಸಬೇಕಾಗತ್ತೆ. ಸಂಗಮದಲ್ಲಿ ನಾವು ಮಕ್ಕಳಿಗೆ ಯಾವುದೇ ಭಯ ಇಲ್ಲ. ಯಾಕೆಂದರೆ ನಾವು ಹಳೆಯ ಪ್ರಪಂಚವನ್ನು ಬಿಟ್ಟು, ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇವೆ ಎಂಬುದು ಇನ್ನೂ ಖುಷಿ ಇರುತ್ತೆ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳಿಗೆ ಒಂದನೆಯದು ಜ್ಞಾನ ಮತ್ತು ಎರಡನೆಯದು ಭಕ್ತಿ ಏನು ಎಂದು ತಿಳಿದಿದೆ. ಡ್ರಾಮಾದಲ್ಲಿ ಇದು ನೋಂದಣಿಯಾಗಿದೆ ಮತ್ತು ಇದರ ಆದಿ ಮಧ್ಯ ಅಂತ್ಯವನ್ನು ಮತ್ತಾರೂ ತಿಳಿದುಕೊಂಡಿಲ್ಲ. ಆದರೆ ನೀವು ಮಕ್ಕಳು ತಿಳಿದಿದ್ದೀರಿ, ಸತ್ಯುಗದಲ್ಲಿ ಮೃತ್ಯುವಿನ ಭಯ ಇಲ್ಲ. ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಬೇಕಾಗಿದೆ, ಇದು ತಿಳಿದಿರುತ್ತೆ. ದುಃಖ ಪಡುವ ಅಥವಾ ಅಳುವ ಮಾತೇ ಇರೋದಿಲ್ಲ. ಆದರೆ ಇಲ್ಲಿ ಮೃತ್ಯುವಿನ ಭಯ ಇರುತ್ತೆ. ಆತ್ಮ ಶರೀರವನ್ನು ಬಿಡೋದ್ರಿಂದ ದುಃಖವಾಗುತ್ತೆ. ಯಾಕೆಂದರೆ ಮತ್ತೆ ಮತ್ತೊಂದು ಜನ್ಮವನ್ನು ಪಡೆದು ದುಃಖವನ್ನೇ ಭೋಗಿಸಬೇಕೆಂದು ಹೆದರುತ್ತೆ. ಯಾವಾಗ ನಾವು ಪವಿತ್ರ ಆತ್ಮಗಳು ಆಗಿಬಿಡುತ್ತೀರೋ ಆಗ ಮತ್ತೆ ನಿಮಗೆ ಸುಖ ಸಿಗುತ್ತದೆ. ದುಃಖದ ಮಾತೇ ಇರೋದಿಲ್ಲ. ಈಗ ಸಮಯವು ಇದು ದುಃಖಧಾಮವಾಗಿದೆ. ಮೇಲಿಂದ ಕೆಳಗೆ ಬಂದು ಪಾತ್ರವನ್ನು ಅಭಿನಯಿಸಲು ಪಂಚತತ್ವಗಳು ಸೆಳೆಯುತ್ತವೆ. ಶರೀರವನ್ನಂತೂ ಅವಶ್ಯವಾಗಿ ಪಡೆಯಬೇಕಾಗಿದೆ. ಇಲ್ಲವೆಂದರೆ ಆಟವು ನಡೆಯಲು ಸಾಧ್ಯವಿಲ್ಲ. ಈ ದುಃಖ ಮತ್ತು ಸುಖದ ಆಟವು ಮಾಡಲ್ಪಟ್ಟಿದೆ. ಯಾವಾಗ ನೀವು ಸುಖದಲ್ಲಿರುತ್ತೀರೋ ಆಗ ಪಂಚತತ್ವದ ಶರೀರದೊಂದಿಗೆ ಮಮತ್ವವಿರುವುದಿಲ್ಲ. ಅಲ್ಲಂತೂ ಪವಿತ್ರರಾಗಿರುತ್ತೀರಿ. ಶರೀರದಲ್ಲಿ ಇಷ್ಟೊಂದು ಮಮತ್ವವಿರೋದಿಲ್ಲ. ಈ ಪಂಚತತ್ವದ ಮಮತ್ವವನ್ನು ಸಹ ಬಿಟ್ಬಿಡಬೇಕು. ಪವಿತ್ರರಾದಾಗ ಅಲ್ಲಿ ಶರೀರವೂ ಸಹ ಯೋಗ ಬಲದಿಂದ ಆಗತ್ತೆ. ಆ ಕಾರಣ ಮಾಯೆಯು ಆಕರ್ಷಿಸೋದಿಲ್ಲ. ನಮ್ಮ ಆ ಶರೀರ ಯೋಗ ಬಲದಿಂದ ಪಡೆದಂತಾಗಿರುವುದಾಗಿದೆ. ಆದ್ದರಿಂದ ದುಃಖವೇ ಇರುವುದಿಲ್ಲ. ಡ್ರಾಮಾ ಹೇಗೆ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತು. ಯಾರು ಒಳ್ಳೆಯ ಬುದ್ಧಿವಂತರಿದ್ದಾರೆ ಮತ್ತು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರೇ ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಂತೆ ತಮ್ಮ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಶರೀರದೊಂದಿಗೆ ಮಮತ್ವ ಸತ್ಯುಗದಲ್ಲಿ ಇರುವುದಿಲ್ಲ. ಹೇಗೆ ಆತ್ಮ ಪಾತ್ರವನ್ನು ಅಭಿನಯಿಸುತ್ತೆ, ಒಂದು ಶರೀರಕ್ಕೆ ವಯಸ್ಸಾದರೆ ಮತ್ತೊಂದು ಪಾತ್ರವನ್ನು ಅಭಿನಯಿಸಲು ಇನ್ನೊಂದು ಶರೀರ ತಗೊಳ್ಳುತ್ತೆ. ತಂದೆಯು ನನ್ನನ್ನು ನೆನಪು ಮಾಡಿ ಎಂದು ಹೇಳ್ತಾರೆ. ಈ ಜ್ಞಾನ ಬುದ್ಧಿಯಲ್ಲಿದೆ. ಪವಿತ್ರರಾಗಿ ಬರಬೇಕು ಎಂದು ತಂದೆಯು ತಿಳಿಸುತ್ತಾರೆ. ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಪಂಚತತ್ವದ ಶರೀರದೊಂದಿಗೆ ಮೋಹವಿದೆ. ಇದನ್ನು ಬಿಟ್ಟು ಹೋಗಲು ಮನಸ್ಸೇ ಬರೋದಿಲ್ಲ. ಇಲ್ಲ ಆದರೆ ವಿವೇಕ ಹೇಳುತ್ತೆ, ಶರೀರವನ್ನು ಬಿಟ್ಟು ನಾವು ತಂದೆಯ ಬಳಿ ಹೋಗಬೇಕು ಅಂತ. ನಾವು ಪಾವನರಾಗಿ ತಂದೆಯ ಬಳಿ ಹೋಗಬೇಕು ಎಂದು ಪುರುಷಾರ್ಥವನ್ನು ಮಾಡ್ತೇವೆ. ತಂದೆಯು ನೀವು ನನ್ನವರಾಗಿದ್ದೀರಿ, ಈಗ ಮತ್ತೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆತ್ಮ ಪವಿತ್ರವಾಗುತ್ತೆ ಮತ್ತು ಈ ಶರೀರವನ್ನು ಧಾರಣೆ ಮಾಡೋದ್ರಲ್ಲಿಯೂ ಸಹ ಕಷ್ಟವಾಗೋದಿಲ್ಲ ಎಂದು ತಿಳಿಸ್ತಾರೆ. ಹೇಗೆ ಶರೀರದೊಂದಿಗೆ ಮೋಹವಿದೆ ಎಂದರೆ ವೈದ್ಯರನ್ನು ಕರೆಯುತ್ತಾರೆ, ನಾವು ತಂದೆಯ ಬಳಿ ಹೋಗುತ್ತೇವೆ ಎಂದು ನಿಮಗೆ ಖುಷಿ ಇದೆ. ಈ ಶರೀರದೊಂದಿಗೆ ನಮ್ಮದು ಯಾವುದೇ ಸಂಬಂಧವಿಲ್ಲ. ತಂದೆಯ ನೆನಪಿನಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಏಕೆಂದರೆ ಬಲಹೀನರಾಗಿ ಬಿಟ್ಟಿದ್ದೇವೆ. ದೇಹಾಭಿಮಾನವು ಎಲ್ಲದಕ್ಕಿಂತಲೂ ನಿರ್ಬಲವನ್ನಾಗಿ ಮಾಡುವಂಥದ್ದಾಗಿದೆ. ಅಂದಾಗ ಈ ಡ್ರಾಮಾ ಮಾಡಲ್ಪಟ್ಟಿರುವುದಾಗಿದೆ. ಇದಂತೂ ನಿಂತು ಹೋಗುವುದಕ್ಕೆ ಸಾಧ್ಯವಿಲ್ಲ. ಮೋಕ್ಷ ಮುಂತಾದುವುದರ ಮಾತೇ ಇಲ್ಲ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಏತಕ್ಕಾಗಿ ಚಿಂತಿಸಬೇಕು ಎಂದೂ ಸಹ ಹೇಳುತ್ತಾರೆ. ಯಾವುದು ಕಳೆದು ಹೋಯಿತೋ ಅದು ಮತ್ತೆ ಆಗಲೇಬೇಕಾಗಿದೆ.
ಚಿಂತೆಯ ಮಾತೇ ಇಲ್ಲ. ಸತ್ಯಯುಗದಲ್ಲಿ ಕೆಟ್ಟದ್ದು ಯಾವುದೂ ಇರುವುದಿಲ್ಲ. ಇಲ್ಲಂತೂ ಚಿಂತೆ ಇದೆ. ಇದು ಡ್ರಾಮಾ ಎಂದು ತಂದೆಯು ತಿಳಿಸುತ್ತಾರೆ. ನೀವು ಹೀಗೆ ನನ್ನ ಬಳಿ ತಲುಪುತ್ತೀರಿ ಎಂದು ತಂದೆಯು ದಾರಿಯನ್ನು ತೋರಿಸಿದ್ದಾರೆ. ಬೆಣ್ಣೆಯಲ್ಲಿನ ಕೂದಲನ್ನು ತೆಗೆದ ಹಾಗೆ ಕೇವಲ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪವಿತ್ರರಾಗುತ್ತೀರಿ. ಪಾವನರಾಗುವ ಯುಕ್ತಿ ಮತ್ತೇನೂ ಇಲ್ಲ. ನಾವು ರಾವಣ ರಾಜ್ಯದಲ್ಲಿ ಕುಳಿತಿದ್ದೇವೆಂದು ನೀವು ತಿಳಿದಿದ್ದೀರಿ. ಅದು ಈಶ್ವರಿಯ ರಾಜ್ಯವಾಗಿದೆ. ಈಶ್ವರಿಯ ರಾಜ್ಯ ಮತ್ತು ರಾವಣ ರಾಜ್ಯದ ಆಟವು ಇದಾಗಿದೆ. ಈಶ್ವರನು ಹೇಗೆ ಬಂದು ಸ್ಥಾಪನೆಯನ್ನು ಮಾಡುತ್ತಾನೆಂದು ಯಾರಿಗೂ ಸಹ ತಿಳಿದಿಲ್ಲ. ತಂದೆ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಲಿ ಎಂದು ನಾವು ಪುರುಷಾರ್ಥ ಮಾಡ್ತೀವಿ. ರಾವಣನ ಕಾರಣ ಅನೇಕ ಪಾಪಗಳು ಮಾಡುತ್ತೇವೆ. ಆದ್ದರಿಂದ ತಂದೆ ಇದರಿಂದ ಮುಕ್ತವಾಗುವ ಯುಕ್ತಿಯನ್ನು ತಿಳಿಸ್ತಾರೆ. ನನ್ನನ್ನು ನೆನಪು ಮಾಡ್ತಾ ಇರಿ ಎಂದಷ್ಟೇ ಹೇಳ್ತಾರೆ. ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಡಬೇಕಾಗುತ್ತೆ. ಆಗ ನಮ್ಮ ಪಾಪಗಳೆಲ್ಲವೂ ಸಮಾಪ್ತಿ ಆಗುತ್ತೆ. ನೆನಪು ಮಾಡುವುದು ಸಹ ಚಿಕ್ಕಮ್ಮನ ಮನೆಯ ಊಟದಂತಲ್ಲ. ತಂದೆಯನ್ನ ನೆನಪು ಮಾಡುವಾಗ ಮಾಯೆಯು ನಿಮ್ಮನ್ನ ಬಹಳ ಸತಾಯಿಸುತ್ತೆ. ಗಳಿಗೆ ಗಳಿಗೆಯೂ ಮರೆಸಿಬಿಡುತ್ತೆ. ತಂದೆಯೂ ಸಹ ಇದರ ಅನುಭವವನ್ನು ತಿಳಿಸ್ತಾರೆ. ನಾನು ಬಹಳ ಪ್ರಯತ್ನ ಪಡ್ತೇನೆ, ಆದರೆ ಮಾಯೆಯು ಬಹಳ ಅಡ್ಡಿಯನ್ನು ಉಂಟು ಮಾಡುತ್ತೆ. ಇರುವುದು ಸಹ ಇಬ್ಬರು ಜೋಡಿಯಾಗಿ ಜೊತೆಯಲ್ಲಿದ್ದರೂ ಸಹ ಗಳಿಗೆ ಗಳಿಗೆ ಮರೆತು ಹೋಗ್ತೇನೆ. ನೆನಪು ಮಾಡುವುದು ಬಹಳ ಪರಿಶ್ರಮವಾಗಿದೆ. ಕ್ಷಣ ಕ್ಷಣವೂ ಇವರು ನೆನಪಿಗೆ ಬರ್ತಾ ಇರ್ತಾರೆ. ನೀವಂತೂ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡ್ತೀರಿ. ಕೆಲವರಂತೂ ಹರಟೆ ಹೊಡೆಯುತ್ತಾ ಕಾಲ ಕಳೀತಾರೆ. ಪಾವನರಾಗಿ ತಂದೆಯ ಜೊತೆ ಮನೆಗೆ ಹೋಗಲು ಈ ಪಂಚತತ್ವಗಳ ಶರೀರದೊಂದಿಗೆ ಮಮತ್ವವನ್ನಿಡಬಾರದು. ಶರೀರವನ್ನು ಬಿಡುವ ಭಯವನ್ನು ಬಿಡಬೇಕಾಗಿದೆ. ನೆನಪಿನ ಯಾತ್ರೆಯ ಚಾರ್ಟನ್ನು ಬಹಳ ಬುದ್ಧಿವಂತಿಕೆಯಿಂದ ವೃದ್ಧಿ ಮಾಡಿಕೊಳ್ಳುತ್ತಿರಬೇಕಾಗಿದೆ. ಯೋಗ ಬಲದಿಂದ ಆತ್ಮವನ್ನು ಪಾವನವನ್ನಾಗಿ ಮಾಡಿ ಕರ್ಮಾತೀತರಾಗಿ ಈಶ್ವರಿಯ ಲಾಟರಿಯನ್ನು ಗೆಲ್ಲಬೇಕಾಗಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ. ಸಿದ್ಧಿಯನ್ನು ಸ್ವೀಕಾರ ಮಾಡುವ ಬದಲು ಸಿದ್ಧಿಯ ಪ್ರತ್ಯಕ್ಷ ಪ್ರಮಾಣ ತೋರಿಸುವಂತಹ ಶಕ್ತಿಶಾಲಿ ಆತ್ಮಭವ. ಈಗ ನಿಮ್ಮೆಲ್ಲರ ಸಿದ್ಧಿಯ ಪ್ರತ್ಯಕ್ಷ ರೂಪ ಕಂಡುಬರುವುದು. ಯಾವುದೇ ಕೆಟ್ಟಿರುವ ಕಾರ್ಯ ಸಹ ನಿಮ್ಮ ದೃಷ್ಟಿಯಿಂದ, ನಿಮ್ಮ ಸಹಯೋಗದಿಂದ ಸಹಜವಾಗಿ ಸರಿಯಾಗಿ ಬಿಡುತ್ತೆ. ಯಾವುದೇ ಸ್ಥಿತಿಯ ರೂಪದಲ್ಲಿ ನೀವು ಹೇಳುವುದಿಲ್ಲ, ಇದು ಆಗಿಬಿಡುತ್ತೆ ಎಂದು. ಆದರೆ ನೀವು ನಿಮ್ಮ ಗುರಿಯನ್ನು ತಿಳ್ಕೊಂಡಿದ್ದೀರಿ. ನಿಮ್ಮ ಗುರಿ ಸ್ವತಃ ಸಿದ್ಧಿ ಪ್ರಾಪ್ತಿ ಮಾಡಿಸುತ್ತಿರುವುದು. ಆಗ ಪ್ರಜೆ ಬೇಗ ಬೇಗ ತಯಾರಾಗ್ತಾರೆ. ಎಲ್ಲ ಕಡೆಯಿಂದ ತೆಗೆದು ನಿಮ್ಮ ಕಡೆ ಬರ್ತಾರೆ. ಈ ಸಿದ್ಧಿಯ ಪಾತ್ರ ಈಗ ನಡೆಯುವುದು. ಆದರೆ ಮೊದಲೇ ಇಷ್ಟು ಶಕ್ತಿಶಾಲಿಯಾಗಿ ಸಿದ್ಧಿಯನ್ನು ಸ್ವೀಕಾರ ಮಾಡಬೇಡಿ, ಆಗ ಪ್ರತ್ಯಕ್ಷವಾಗುವಿರಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನ ಆಚರಿಸಿ ಆಗ ವರದಾನಗಳ ಭಂಡಾರ ತೆರೆದುಕೊಳ್ಳುವುದು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.